ನಮಸ್ಕಾರ. ಎಚ್ಬಿಎಸ್ ಸುದ್ದಿ ಮಾಹಿತಿಗೆ ಸ್ವಾಗತ. ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ವನಗೂರು 93-94ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಸಕಲೇಶಪುರ ತಾಲೂಕಿನ ವನಗೂರು ರಸ್ತೆಯ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ 94ನೇ ವರ್ಷದ ಹಳೆ ವಿದ್ಯಾರ್ಥಿಗಳು ಶನಿವಾರ ಸಂತೆಯ ಶುಭೋದಯ ಸಭಾಂಗಣದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ರಾಜ್ಯದ ವಿವಿಧೆಡೆಯಲ್ಲಿ ನೆಲೆಸಿರುವ ಸುಮಾರು 64 ವಿದ್ಯಾರ್ಥಿಗಳು ಒಟ್ಟುಗೂಡಿ ವಿದ್ಯೆ ಕಲಿಸಿದ ಶಿಕ್ಷಕರಾದ ಕನ್ನಡ ಮಾಸ್ಟರ್ ಆಗಿದ್ದ ಹಾಗೂ ಇತ್ತೀಚೆಗೆ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀಯುತ ಈರೇಗೌಡರವರಿಗೆ ಆರತಿ ಬೆಳಗುವುದರೊಂದಿಗೆ ಆದರದಿಂದ ಸ್ವಾಗತಿಸಿ ಸನ್ಮಾನ ಮಾಡಲಾಯಿತು. ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಅಪ್ಡೇಟ್ಸ್ಗಳಿಗೋಸ್ಕರ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಂದು 116 ಮಾರ್ಕ್ಸ್ 10th ಮಾರ್ಕ್ಸ್ ಕಾರ್ಡಲ್ಲಿ ಹೈಯೆಸ್ಟ್ ಅದು ಹೋಗಕ್ಕೆ. ಸೊ ಅದು ನಮ್ಮ ಮಾಸ್ಟರ್ ಕೊಡುಗೆ. ಇವತ್ತು ನಾನು ನಾಮಿನೇಟ್ ಮೆಂಬರ್ ಆಗಿದ್ದೀನಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ. ಅದಕ್ಕೂ ಮಾಸ್ಟರ್ ಕೊಡುಗೆ ತಪ್ಪಾಗಲ್ಲ. ನಮ್ಮೆಲ್ಲರ ಅತ್ಯಂತ ಶಿಸ್ತಿನ ಮಾಸ್ಟರ್ಗಳಲ್ಲಿ ಒಬ್ಬರಾಗಿದ್ರು. ತುಂಬಾ ಹೊಡಿತಾ ಇದ್ರು. ಆ ಏಟು ತುಂಬಾ ನೋವಾಗ್ತಿತ್ತು, ಉರಿತಾ ಇತ್ತು. ಅಂದ್ರೆ ಅವರಲ್ಲಿ ದ್ವೇಷದಿಂದ ಹೊಡಿತಾ ಇರಲಿಲ್ಲ. ಈ ಮಕ್ಕಳನ್ನ ಏನಾದ್ರು ಮಾಡಿ ತಿದ್ದಬೇಕು, ದಾರಿ ದೇಶಕ್ಕೆ ಹೊಡಿತಾ ಇದ್ರು. ನೀವು ಹೊಡಿತಾ ಇದ್ದ ನೋವು ನಮಗೆ ಖುಷಿ ಕೊಟ್ಟಿದೆ. ಇವಾಗ ದಯವಿಟ್ಟು ನಮ್ಮೆಲ್ಲ ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ.
ಮಿತ್ರರೇ, ಇವತ್ತು ಸೇರಿದ ಬಗ್ಗೆ ಮಾತಾಡಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗೋದು. ಹಾಗೆ ನಾವೊಂದು ಸಿಂಹಾವಲೋಕನ ಮಾಡ್ಕೋಬೇಕು. ಸಿಂಹ ಮುಂದೆ ಹೋಗುವಾಗ ಹಿಂತಿರುಗಿ ನೋಡುತ್ತೆ, ತಾನು ನಡೆದು ಬಂದ ದಾರಿ ಹೇಗಿದೆ. ಹಾಗೆ ನೀವು ನಡೆದು ಬಂದಿದ್ದನ್ನ ನಾವು ನಡೆದು ಬಂದಿದ್ದನ್ನ ಇಂಥ ಸಮಾರಂಭ ಸನ್ನಿವೇಶಗಳಲ್ಲಿ ಜ್ಞಾಪಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡೋಕ್ಕೆ ಮೊದಲು ಸ್ವಾಮಿ ಶ್ರೀ ಕುಮಾರಲಿಂಗೇಶ್ವರ ಎಜುಕೇಷನ್ ಸೊಸೈಟಿ ಏನಿದೆ ಅದನ್ನು ಈ ಶಾಲೆಗೆ ತಂದ ಕಮಿಟಿ ಅಲ್ಲ. 1974ರಲ್ಲಿ ಒಂದು ಹಳೆ ಕಮಿಟಿ ಇತ್ತು, ಯಾರಿಗೂ ಗೊತ್ತಿಲ್ಲ ನಿಮಗೆ. ಶಿವಣ್ಣ, ಸಿದ್ದಪ್ಪಗೌಡರು, ಒಣಗೂರು ಧರ್ಮೇಗೌಡರು, ಗೊದ್ದು ಶರಣಪ್ಪಗೌಡರು, ನೇರಳೆ ರಾಜ ಕಮಿಟಿ. ಅಲ್ಲಿ ವೆಂಕಟರಮಣ ಹೋಗ್ಬಿಟ್ಟು ಸುಳ್ಳೆದವರು ಇದ್ದರು. ಅವರ ಕೆಲಸ ಮಾಡಬೇಕು ಅಂತ ಕರ್ಕೊಂಡು ಬಂದರು. ಅವರು 94ರಿಂದ 3-4 ವರ್ಷ 74ರಿಂದ 3-4 ವರ್ಷ ಪ್ರಯತ್ನ ಪಟ್ಟರು. ಹಾಗೆ ಆಗಿನ ಕಾನೂನಿನ ಇದರಲ್ಲಿ ಅವ್ರಿಗೆ ಪರ್ಮಿಷನ್ ತರಕ್ಕಾಗಲಿಲ್ಲ, ಕೈ ಬಿಟ್ಟುಬಿಟ್ರು. ನಂತರ ಹೊಸ ಕಮಿಟಿ ಆಯಿತು. ರಾಜಮಂಡ್ರು, ಧರ್ಮರಾಜು, ಗೊದ್ದು ಸುಬ್ರಹ್ಮಣ್ಯ, ತಿಮ್ಮಣ್ಣ ಇಂಥ ಒಂದು ಗ್ರೂಪ್ ಆಗಿ ಕಳೆಯವರು ಮತ್ತು ನಮ್ಮವರು 1990 ಹೋದ್ರು. ದೇವರಾಜರು ಮುಖ್ಯಮಂತ್ರಿ, ಸುಬ್ಬಯ್ಯ ಶೆಟ್ಟರು ಎಜುಕೇಶನ್ ಆಗಿದ್ದರು. ಆ ಸಮಯದಲ್ಲಿ ಅವರನ್ನು ಚೇಂಬರ್ ಎಜುಕೇಶನ್. ಆಗ ಕಳೆಯರ ಪರವಾಗಿ JD ಸೋಮಪ್ಪ ಹೋಗಿದ್ರು. ಅವರನ್ನು ಮುಖಾಮುಖಿ ಮಾಡಿ ಫಸ್ಟು ಕೂಡಸ್ತೆ ಕೊಡ್ಬೇಕಾ, ಕಳೆಯಲೆ ಕೊಡ್ಬೇಕಾ, ಯುವ ಒಬ್ಬರಿಗೆ ಕೊಡ್ತೀನಿ, ಬರೋ ವರ್ಷ ಒಬ್ಬರಿಗೆ ಕೊಡ್ತೀನಿ. ಆಗ ಅವ್ರು ಹೇಳಿದ್ರೆ ಯುವ ಕೂಡಸ್ತಿಗೆ ಕೊಡಿ, ಅದು ಕಳೆಯಲಿಗಿಂತ ಸ್ವಲ್ಪ ಯಾಕಂದ್ರೆ ಒಂದು 25 ಹಳ್ಳಿಗಳು ಕೂಡಸ್ತಿಗೆ ಕೊಡಬೇಕು ಎಲ್ಲೇ ಹೋಗ್ಬೇಕಾದ್ರೆ. ಹಾಗೆ 1979 ಜುಲೈ 9ರಂದು ಪ್ರಾರಂಭ ಆಯಿತು. ಆ ಕ್ಷೇತ್ರದ ಹೆಚ್ಚಾಗಿ ವಿದ್ಯಾರ್ಥಿನಿಯರಿಗೆ ವಿದ್ಯೆಯ ಹೊರಗಡೆ ಯಾರು ಹೋಗ್ತಾ ಇರಲಿಲ್ಲ, ಸವತಿಗೆ ಮಾತ್ರ ಹೋಗ್ತಾ ಇದ್ರು. ಅದರಿಂದ ಆ ಶಾಲೆ ಪ್ರಾರಂಭವಾಗಿ 32 ವರ್ಷ ನಡೆಯಿತು. 30 ಬ್ಯಾಚ್ಗಳು ಆ ಶಾಲೆಯಿಂದ ಹೋದವು. ಅಂದರೆ ಹೇಳಿದಾಗೆ ಮೊದಲನೇ ಬ್ಯಾಚು 97%, ಶಾಲೆ ಮುಚ್ಚುವಾಗ 100%. 30 ಬ್ಯಾಚ್ಗಳು. ಆದ್ದರಿಂದ ಕಾರಣ ಗೊತ್ತು ನಿಮಗೆಲ್ಲ, ಅದೇ ಹೇಳಬೇಕಾಗಿಲ್ಲ. 2 ಶಾಲೆಯನ್ನು ಒಂದು ಗ್ರಾಮ ಪಂಚಾಯತಿ ಕೊಟ್ಟರೆ ಆ ಕಂಡೀಷನ್ ಏನಿರುತ್ತೆ ಅಂದರೆ ಅನುದಾನಿತ ಶಾಲೆಗೆ 25 ಸ್ಟ್ರೆಂತ್ ಬೇಕು, ನಿಮ್ಮ ಕಟ್ಟಡ ಅವೆಲ್ಲ. ಆದ್ದರಿಂದ 25ರಿಂದ ಕಡಿಮೆ ಆದರೆ ಶಾಲೆಯನ್ನು ಮುಚ್ಚುತ್ತೀವಿ ಅಂತ ಸರ್ಕಾರ ಆದೇಶ ಇದೆ. ಅದೇ ಆದೇಶದಿಂದ ಸಂಖ್ಯೆ ಕಡಿಮೆ ಆದರೆ ಮುಚ್ಚಿತ್ತು. ಹಾಗೆ ಗೋಯ್ದವರು ಹೇಳಿದಾಗೆ ನಮ್ಮನ್ನೆಲ್ಲ ಬೇರೆ ಬೇರೆ ಶಾಲೆಗೆ ನಿಯೋಜನೆ ಮಾಡಿದ್ವಿ. ಈಗ ಈ ಕಾಲಘಟ್ಟದಲ್ಲಿ ನಾನು ಹೇಳಿದಾಗೆ ಗುರು ಶಿಷ್ಯರ ಸಂಬಂಧ ಒಳ್ಳೆ ರೀತಿ ಇಲ್ಲ, ಮಧ್ಯ ರೀತಿ ಇಲ್ಲ, ಮುಂದೆ ಯಾವ ರೀತಿ ಇರ್ತದೆ ಗೊತ್ತಿಲ್ಲ. ಅದಕ್ಕೆ ಅಲ್ಮಪ್ರಭು ಒಂದು ವಚನದಲ್ಲಿ ನಿಮ್ಮೇಲೆ ಕೇಳಿದ್ದೀರಿ, ತ್ರೇತಾಯುಗದಲ್ಲಿ ಗುರು ವಿದ್ಯೆಯ ಶಿಷ್ಯಂಗೆ ಕಲಿಸಿದರೆ ಮಹಾಪ್ರಸಾದವೆಂದನೆಯ. ದ್ವಾಪರ ಯುಗದಲ್ಲಿ ಗುರು ಜಗಿದು ವಿದ್ಯೆ ಕಲಿಸಿದರೆ ಆಗಲಿ ಮಹಾಪ್ರಸಾದ. ಕಲಿಯುಗದಲ್ಲಿ ಗುರು ವಿದ್ಯೆಗೆ ಹೊಂದಿಸಿ ಕಲಿಸಿದರೆ, ಹೊಂದಿಸಿ ಹೊಡೆಯೋದಿಲ್ಲ, ಬೈಯೋದಿಲ್ಲ, ಹೊಂದಿಸಿ. ಈಗ ಫ್ರೆಂಡ್ಸ್ ಗೈಡ್ ಅಷ್ಟೇ, ಶಿಕ್ಷಕ ಗೈಡ್ ಮಾಡಬೇಕು. ಎಲ್ಲ ಇಂಟರ್ನೆಟ್ ಸಿಗುತ್ತೆ, ಅದನ್ನು ಹೇಗೆ ಪಡಿಬೇಕು ಎಂಬುದನ್ನು ಗೈಡ್ ಮಾಡೋದೇ ಶಿಕ್ಷಕರ ಕೆಲಸ ಆಗಿದೆ. ಹಾಗೆ ವಿದ್ಯಾ ದದಾತಿ ವಿನಯಂ, ವಿದ್ಯಾ ದದಾತಿ ವಿನಯಂ. ವಿದ್ಯಾರ್ಥಿಗಳು ವಿನಯ ಮೈ ಮುಡಿಸ್ಕೋಬೇಕು, ವಿಧೇಯತೆ, ನಂಬಿಕೆ, ಪ್ರೀತಿ ಇರಬೇಕು. ಹೇಳ್ತಾರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಹಾಗೆ ವಿದ್ಯಾರ್ಥಿಗಳು ಶ್ರದ್ಧೆ, ಪರಿಶ್ರಮದ ಜೀವನ, ಪರಿಶ್ರಮ ಮತ್ತು ಓದು ಬರ ಇದರಲ್ಲಿ ಹಾಕಬೇಕು. ಇದು ಬರೀ ವಿದ್ಯಾರ್ಥಿಗಳಲ್ಲ. ಈಗ ನೀವೇನು ಡಿಗ್ರಿ ಮಾಡಿಕೊಂಡು ಯಾವುದೇ ಹುದ್ದೆಗಾಗಲಿ ಯಾವುದೇ ಕ್ಷೇತ್ರಕ್ಕೆ ವ್ಯವಸಾಯ ಇಲ್ಲಿಗೆ ಸೇರ್ಬೋದು. ಸೇರಿದ್ರು ನೀವು ಅಲ್ಲಿ ವಿದ್ಯಾರ್ಥಿಗಳೇ. ಆ ವಿದ್ಯಾರ್ಥಿಗಳು ಆಗದೇ ಇದ್ದರೆ ನೀವು ಅಲ್ಲಿ ಪ್ರಮೋಷನ್ ತಗೊಳ್ಳೋದಾಗಲಿ ಬೇರೆ ಇದನ್ನು ಶಾಸಕ್ಕಾಗಲ್ಲ. ಅದು ನಿರಂತರವಾದ ಬದಲಾವಣೆ ಇದೆ. ಆ ಬದಲಾವಣೆಯನ್ನು ಹೊಂದ್ಕೋಬೇಕು ಅಂದರೆ
ನಾವು ವಿದ್ಯಾರ್ಥಿಗಳಾಗೇ ಇರಬೇಕು. ಈ ಗುಣಗಳನ್ನ ನಾವು 60 ವರ್ಷದವರೆಗೂ ಇಟ್ಕೊಳ್ಳೇಬೇಕು. ಹಾಗೆ ಹಾಗೆ ಗುರು ಸ್ಥಾನ ಮೇಡಮ್ ಇಂಜಿನಿಯರ್ಗಿಂತ ಮತ್ತೆ ಡಾಕ್ಟರ್ಗಿಂತ ಲಾಯರಿಗಿಂತ ಶ್ರೇಷ್ಠವಾದ್ದು. ಹಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮೂರ್ತಿ. ಹಾಗೆ ಶಿಕ್ಷಕನಾದವನು ಪ್ರೀತಿ ತಲ್ಲೀನತೆಯಿಂದ ವಿದ್ಯಾರ್ಥಿಗಳನ್ನು ನಡ್ಕೋಬೇಕು. ತನ್ನ ಬಂದಂಥ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ತಾಳ್ಮೆಯಿಂದ ಕಲಿಸ್ಬೇಕು. ಹಾಗೆ ಈ ವಿದ್ಯಾವಂತರಿದ್ದಾರೆ, ಇವರು 3 ಲೋಕದಲ್ಲಿ ನಿಜವಾದ ಲೋಕದಲ್ಲಿ ಮಾತಾಡ್ತಾರೆ. ಎಲ್ಲೋ ಯಾವ ದೇಶಕ್ಕೆ ಹೋಗಿ ಎಲ್ಲೇ ಮಾನ್ಯತೆ ಇದ್ದೇ ಇರುತ್ತೆ. ಅದರಿಂದ ಬಡತನ ಬಡ ವಿದ್ಯಾರ್ಥಿಗಳಿಗೆ ಶಾಪ್ ಅದ. ಯಾಕೆಂದ್ರೆ ನೀವು ಗೊತ್ತಿದ್ದೀರಿ, ಇತಿಹಾಸದಲ್ಲಿ ಸಾಹಿತ್ಯದೆ ಈಗ ಡಾಕ್ಟರ್ ಅಂಬೇಡ್ಕರ್ ಆಗ್ಬೋದು, ಅಬ್ದುಲ್ ಕಲಾಂ, ದೇವೇಗೌಡರು, ಅದರಿಂದ ನರೇಂದ್ರ ಮೋದಿ, ಇವರು ಬಡತನದಲ್ಲೇ ಬಂದವರು, ಹಳ್ಳಿಯಿಂದಲೇ ಬಂದವರು. ಆದರೆ ಅವರ ಪ್ರತಿಭೆಯಿಂದ ಆ ಮಟ್ಟಕ್ಕೆ ಹೋದರು. ಆದ್ದರಿಂದ ಬಡವರನ್ನ ಶ್ರೀಮಂತರಾಗಿ ಮಾಡುವ ಸಾಧನ ವಿದ್ಯೆ. ಆ ವಿದ್ಯೆ ಇಲ್ಲಾಂದ್ರೆ ಏನು ಸಾಕಾಗಲ್ಲ. ನೀವು ಯಾವ ಕ್ಷೇತ್ರದಲ್ಲಿ ದುಡಿತೀರಿ. ವಿದ್ಯಾವಂತನಾದ ಕೃಷಿಕ ದೇಶದ ಸಂಪತ್ತನ್ನು ವೈಜ್ಞಾನಿಕವಾಗಿ ಮಾಡಬೇಕು. ಹಿಂದೆ ವ್ಯವಸಾಯ ಮಾಡೋದಕ್ಕೂ ಈಗ ವ್ಯವಸಾಯ ಮಾಡೋದಕ್ಕೂ ವ್ಯಾಪಾರದ ಕೌಶಲ್ಯಗಳು, ಹಾಗೆ ವೃತ್ತಿ ಗೌರವ ಅಲ್ಲಿ ಕೌಶಲ್ಯಗಳು ಬೆಳೆಸ್ಕೊಳ್ಬೇಕು ಅಂತ ಇರಬೇಕಲ್ಲ, ಪ್ರತಿಭೆ ಇರಲೇಬೇಕು. ಆದ್ದರಿಂದ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗೆ ಆ ವಿದ್ಯಾರ್ಥಿಗಳಾದವರು ಒಳ್ಳೆಯ ಭಾಷೆ, ಚಟುವಟಿಕೆ, ನಂಬಿಕೆ, ಹಾಗೆ ಪ್ರಾಮಾಣಿಕತೆ ಇವರು ಮೈಗೂಡಿಸ್ಕೊಳ್ಬೇಕು. ಈ ರಾಜ್ಕುಮಾರ್ ಆಗಲಿ, ಸಚಿನ್ ತೆಂಡೂಲ್ಕರ್ ಆಗಲಿ, ಅವ್ರ ವಿದ್ಯೆ ಇಲ್ಲ ಹೆಚ್ಚು, 3ನೇ ಕ್ಲಾಸ್ 5ನೇ ಕ್ಲಾಸ್ ಓದೋರು. ಆದರೆ ಅವ್ರ ಕ್ಷೇತ್ರದಲ್ಲಿ ಅವರೇನು ಮಾಡಿದರು, ಉನ್ನತ ಸಾಧನೆ ಮಾಡಿದರು. ಅವರ ಡಾಕ್ಟರೇಟ್ ಸಿಕ್ತು, ಪದ್ಮ ಪ್ರಶಸ್ತಿಗಳು ಸಿಕ್ಕಿದ್ವು, ಭಾರತ ರತ್ನ ಸಿಕ್ತು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ತು. ಆದ್ದರಿಂದ ಈ ವಿದ್ಯೆಯನ್ನು ಪಡೆದು ಒಂದು ಹಂತಕ್ಕೆ ಹೋದ್ಮೇಲೆ ಎಲ್ಲ ನೌಕರಿಯನ್ನು ಸ್ವೀಕರಿಸ್ತಾರೆ. ಇದನ್ನೆಲ್ಲ ಸ್ವಲ್ಪ ಬೇಸರ ಮೇಲೆ ಹೇಳ್ಬೇಕಂತೆ, ಸಂಪತ್ತಿರುತ್ತೆ. ಆ ಮಠಕ್ಕೆ ಹೋಗ್ತಕ್ಕಂಥ ತಂದೆ ತಾಯಿಗಳನ್ನ ಅವಮಾನಿಸಿ ವೃದ್ಧಾಶ್ರಮ ಕಳಿಸ್ತಾರೆ. ಕಾರಣ ಏನು, ಅವರಲ್ಲಿನ ಸಂಸ್ಕಾರದ ಕೊರತೆ. ಆ ಸಂಸ್ಕಾರವನ್ನು ತಂದೆ ತಾಯಿಗಳು, ಗುರುಗಳು ಇಲ್ಲಿ ಕೊಡಬೇಕು ಶಾಲೆಯಲ್ಲಿ. ಆಗ ಆ ಸಂಸ್ಕಾರ ಸಂಸ್ಕೃತಿಯನ್ನು ಪಡೆದಾಗ ಅವನು ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು. ಇದ್ದಾಗ ಈ ಪರಿಸ್ಥಿತಿ. ಹಾಗೆ ಈಗ ಚಿಕ್ಕ ಮಕ್ಕಳು ಮತ್ತೇನಿತ್ತು, ನೀವು ಓದ್ತಾ ಇರ್ಬೇಕಾದ್ರೆ 3 ಎಜುಕೇಶನ್ ಇತ್ತು, ಒಂದು 2 ವಾರದಲ್ಲಿ. ಈಗ ಅದಿಲ್ಲ. ಕೂಡು ಕುಟುಂಬ ಇತ್ತು. ಕೂಡು ಕುಟುಂಬ ಅಂದರೆ ಅವಿಭಕ್ತ ಕುಟುಂಬ, 10 ಜನರು ಒಟ್ಟಿಗೆ ವಾಸ ಮಾಡ್ತಿದ್ರು. ಅಲ್ಲಿ ಮಗು ತಪ್ಪು ಮಾಡಿ ಶಿಕ್ಷಣ ಆಗ್ತಿತ್ತು, ನೀರು ಸಿಗ್ತಾ ಇತ್ತು. ಈ ಕೂಡು ಕುಟುಂಬನೇ ಇಲ್ಲ. ಇರೋದು ಅಪ್ಪ ಅಮ್ಮ, 1 ಮಗು ಅಥವಾ 2 ಮಗು. ಅವ್ರು ನೋಡ್ಕೊಂಡ್ರೆ ಅವ್ರು ಪುಸ್ತಕಿಲ್ಲ, ದುಡ್ಡಿದೆ, ತಗೊಂಡೋಗಿ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ತಾರೆ. ಅಲ್ಲಿ ತಾಯಿ ಪ್ರೀತಿ ಕೊಡೋರೆ, ಮಮತೆ ಕೊಡೋರೆ, ವಾಸನೆ ಏನು ಸಿಗುತ್ತೆ. ಅದಕ್ಕೆ ಕೆಲವು ತಮಾಷೆ ಕಟ್ತಾರೆ. ಏನೋ ಈಗ ನಿಮಗೆ ದುಡ್ಡಿತ್ತು, ನಿಮ್ಮ ಮಗು ತೆಗೆದುಕೊಂಡು ಬೋರ್ಡಿಂಗ್ ಹಾಕಿಬಿಟ್ರಿ, ಅವನಿಗೆ ಯಾವ ಪ್ರೀತಿ ವಿಶ್ವಾಸ ನೀವು ಕೊಡಲಿಲ್ಲ. ಅವನು ದೊಡ್ಡನಾಗಿ ನಿಮ್ಮಾದಾಗ ಅವನು ದುಡ್ಡು ಕೊಟ್ಟು ವೃದ್ಧಾಶ್ರಮಕ್ಕೆ ಸೇರಿಸ್ತಾನೆ. ತಮಾಷೆ ಆಗ್ತಾ ಇದ್ರು, ಅದು ಸದ್ಯ ಸಂಗತಿ ಆಗ್ತಾ ಇದೆ ಇವತ್ತು. ಆ ಪರಿಸ್ಥಿತಿ ಬಂದು ಹೋಗಿದೆ. ಆದ್ದರಿಂದ ಈ ಹಳ್ಳಿಯ ಮಕ್ಕಳು, ನಾವು ಹಳ್ಳಿಯಿಂದ ಬಂದೀವಿ ಅಂತ, ಗ್ರಾಮೀಣದಿಂದ ಬಂದೀವಿ ಅಂತ ಕೀಳರಿಯಬೇಕಾಗಿಲ್ಲ. ಯಾಕೆಂದ್ರೆ ಇವರು ಬುದ್ಧಿವಂತರು, ಪ್ರತಿಭಾವಂತರು. ಅವರ ಪ್ರತಿಭೆ ಮತ್ತು ಬುದ್ಧಿವಂತಿಕೆಯನ್ನ ತಾಯಿ ಪ್ರೋತ್ಸಾಹಿಸಬೇಕು. ಆ ಪ್ರೋತ್ಸಾಹದಾಗ ಅವನು ಸಾಧನೆ ಮಾಡೇ ಮಾಡ್ತಾನೆ. ಹಳ್ಳಿಯವರು ಹೇಗೆ ಅಂದರೆ, ಈಗ ಹಳ್ಳಿಕಾರ್ ಹೋರಿ ಫಾರಂ ಹೋರಿಗಿಂತ ಬಲಶಾಲಿ, ನಾಟಿ ಕೋಳಿ ಫಾರಂ ಕೋಳಿಗಿಂತ ಬುದ್ಧಿಶಾಲಿ, ಚುರುಕು. ಹಾಗೆ ಹಳ್ಳಿಯ ಮಕ್ಕಳು. ಆದ್ದರಿಂದ ಅವರನ್ನ ಬೆಳೆಸ್ತಕ್ಕಂಥ ಇದು ತಂದೆ ತಾಯಿಯವರಿಗೆ ಇರಬೇಕು. ದಿನೇಶ ಅಂಕಲ್ ಏನೋ ಏಕಲವ್ಯ ಏನು ಸತ್ಯವಾನ್ ಲಭ್ಯತೆ ಜ್ಞಾನ, ಸತ್ಯವಾನ್ ಲಭ್ಯತೆ ಜ್ಞಾನ.
ಶ್ರದ್ಧೆ ಇದ್ದವನಿಗೆ ಜ್ಞಾನ ಲಭಿಸ್ತದೆ. ಅದಕ್ಕೆ ಉದಾಹರಣೆ ಏಕಲವ್ಯ, ಅವನಿಗೆ ಯಾರು ತೋರಿಸಲಿಲ್ಲ. ಹೋಗಿ ದ್ರೋಣಾಚಾರ್ಯ ಅಂತ ಕೇಳ್ದ, ನೀನು ಬೇಡ, ನಿನಗೆ ಕಳ್ಸೋಕ್ಕಾಗಲ್ಲ, ಬೇಡ ಜಾತಿಯನ್ನು, ಕ್ಷತ್ರಿಯರಿಗೆ ಬ್ರಾಹ್ಮಣರಿಗೆ ಕಲಿಸ್ತೀನಿ. ಅವರು ಅದೇ ರೀತಿ ಇಲ್ಲಿ ಇವರಿಗೆ ವಿದ್ಯಾಭ್ಯಾಸ ಕಲಿಸ್ತಾರೆ. ಅವನು ಅದೇ ಪ್ರತಿಭೆ ಮಾಡಿಕೊಂಡು ಅವನು ವಿದ್ಯೆ ಕಲಿತಾನೆ. ಅವ್ರು ಒಮ್ಮೆ ಶಿಕಾರಿ ಬೇಟೆಗೆ ಹೋದಾಗ ನಾಯಿ ಬರುವಾಗ ಎಷ್ಟೋ ಬಾಣಗಳು ಬಂದು ಬಾಯಿಗೆ ತುರ್ಕೊಬಿಟ್ಟು, ಇದು ಅರ್ಜುನನಿಗೆ ಗೊತ್ತಿರಲಿಲ್ಲ. ಅದನ್ನು ಹುಡ್ಕೊಂಡು ಹೋದಾಗ ಏಕಲವ್ಯ ಇದ್ದಾನೆ. ಆ ಕಾಲದಲ್ಲೂ ಇತ್ತು ಶೋಷಣೆ ಅನ್ನೋದು, ಆ ಕಾಲದಲ್ಲೂ ಶೋಷಣೆ. ಇವ್ರು ಮಾತು ಕೊಟ್ಟಿದ್ದ ಅರ್ಜುನನಿಗೆ, ನಿನ್ನನ್ನು ಶ್ರೇಷ್ಠ ಬಿಲ್ಲುಗಾರನ ಮಾಡ್ತೀನಿ, ಮಾಡೋಕ್ಕಾಗಲಿಲ್ಲ. ಇವನು ಅದಕ್ಕಿಂತ ಶ್ರೇಷ್ಠ ಬಿಲ್ಲುಗಾರ, ಏನು ಮಾಡೋದು ಅಂತ ಯೋಚಿಸಿ ಗುರುವಿಗೆ ಇವನು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತೇಳಿ ಗುರುದಕ್ಷಿಣೆಯಾಗಿ ಬೆರಳನ್ನೇ ವಿದ್ಯೆಗೆ ಇದು ಮುಖ್ಯ. ಅದರಿಂದ ಬೆರಳನ್ನೇ ಅವರು ಕೇಳ್ಪಡ್ಕೊಂಡು ಅದಕ್ಕೆ ಕುವೆಂಪು ಬರೆದ ಬೆರಳಿಗೆ ಹೋರಾಟ. ಬೆರಳನ್ನ ತಗೊಂಡ್ರು, ಅವ್ರು ಬೆರಳನ್ನು ಮಾತ್ರ ತಗೊಂಡಿದ್ದಲ್ಲ, ಕೊರಳನ್ನೇ ಕಲ್ಪಿಸಿದ್ರು. ಅದರಿಂದ ನಾವು ಮಹತ್ವಕ್ಕೆ ಸಮಯ ಆಗಿದೆ. ಈಗ ನೀವು ನಮ್ಮನ್ನೆಲ್ಲ ಇಲ್ಲಿ ಗುರುತಿಸಿ ನೆನೆದು ಕರೆದು ಗೌರವಿಸಿ ಸನ್ಮಾನ ಮಾಡಿದ್ದೀರಿ. ನಿಮಗೆ ಆ ಭಗವಂತ ಸನ್ಮಾನ ಉಂಟು ಮಾಡಿ ಆಶೀರ್ವದಿಸಲಿ. ನಿಮ್ಮ ಜೀವನ ಸಾರ್ಥಕ ಜೀವನವಾಗಿ ಹೇಳ್ತಾ ಎರಡು ಮಾತನ್ನು ಮುಗಿಸಿ ವಿರಮಿಸ್ತೇನೆ. ಜೈ ಹಿಂದ್, ಜೈ